ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಅಲ್ಲಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. Big boss, big boss, hey. Hi. ಏರ್ಪೋರ್ಟ್ ರೋಡಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಏನು ಗೊತ್ತಾ, ನಾವು ಪ್ಲ್ಯಾನ್ ಮಾಡಿದ್ದು ನಂದಿ ಹಿಲ್ಸ್ಗೆ. ಬಟ್ ಬೈ ಚಾನ್ಸ್ ನಮಗೆ ರೂಟ್ ಮಿಸ್ ಆಗಿ ಏರ್ಪೋರ್ಟ್ ರೋಡ್ಗೆ ಹೊರಟೋಗ್ಬಿಟ್ವಿ. ಯಾವ ರೋಡ್ ಅಂತಲೇ ನಮಗೆ ಗೊತ್ತಿಲ್ಲ. ನಾವು ಮ್ಯಾಪ್ ನೋಡ್ಕೊಂಡು ಹೊರಟಿದ್ರಿಂದ ನಮಗೆ ಅಷ್ಟಾಗಿ ಗೊತ್ತಾಗಿಲ್ಲ. ಸೊ ನಾವು ಏರ್ಪೋರ್ಟ್ ರೋಡಿಗೆ ರೀಚ್ ಆಗಿದ್ದರಿಂದ ಅಲ್ಲಿಂದ ಮತ್ತೆ 10 ಕಿಲೋಮೀಟ್ರ್ ನಾವು ರೀಚ್ ಆಗಿ ವಾಪಸ್ ಮತ್ತೆ 10 ಕಿಲೋಮೀಟ್ರ್ ವಾಪಸ್ ಬಂದು ನಾವು ನಂದಿ ಹಿಲ್ಸ್ ರೋಡ್ಗೆ ಕನೆಕ್ಟ್ ಆಗಿದ್ವಿ. ಬಟ್ ಇದರಿಂದ ಏನು ಗೊತ್ತಾಯ್ತು ಅಂದರೆ, ನಾವು ಏರ್ಪೋರ್ಟ್ ರೋಡ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂತ ನಾವು ನೋಡ್ಬೋದಿದೆ. ರೋಡ್ ಲೈಟ್ ಅಷ್ಟು ಒಂದೊಂದು ಇಂಚಿಗೂ ಲೈಟ್ ಸೆಟ್ಟಿಂಗ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಏರ್ಪೋರ್ಟ್ ರೋಡ್. ಮತ್ತು ಅದು ಏರ್ಪೋರ್ಟ್ ಸಹ ನಾನು ಮುಂದೆ ತೋರಿಸ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಏರ್ಪೋರ್ಟ್ ರೋಡು. ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ನಾವು 10 ಕಿಲೋಮೀಟ್ರು ಮುಂದೆ ಹೋಗಿದ್ರು ಕೂಡ ನಮ್ಗೆ ಟೈಮ್ ವೇಸ್ಟ್ ಆಗಿದ್ರು ಕೂಡ ನನಗೇನಂದರೆ ಆ ರೋಡ್ ನೋಡೋಕ್ಕೆ ಒಂದಷ್ಟು ಚೆನ್ನಾಗಿತ್ತು. ಸೊ ಅದರಲ್ಲೇನು ಬೇಜಾರೇನಾಗಿಲ್ಲ. 10 ಕಿಲೋಮೀಟ್ರ್ ಬೇಗ ತುಂಬ ದೂರ ಬಂದುಬಿಟ್ವಲ್ಲಪ್ಪ ಅಂತ ಏನು ಬೇಜಾರಾಗಿಲ್ಲ. ಬಿಕಾಸ್ ನಾವು ಅದೇ ಇದರಲ್ಲಿ ನಾವು ಏರ್ಪೋರ್ಟ್ ಕೂಡ ನೋಡಿದ್ವಿ. ಸೊ ತುಂಬ ಖುಷಿ ಆಯಿತು. ನೋಡಿ ಏರ್ಪೋರ್ಟ್ ಬಂತು ನೋಡಿ, ಲೈಟಿಂಗಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಿರೋದೇನಲ್ಲ, ಸೆಕೆಂಡ್ ಟೈಮ್ ಇದು ನಾನು ಏರ್ಪೋರ್ಟ್ ನೋಡ್ತಿರೋದು. ಫಸ್ಟ್ ಟೈಮ್ ನಾನು ಗೋವಾಗೆ ಹೋದಾಗ ಏರ್ಪೋರ್ಟ್ ಒಳಗಡೆ ಹೋಗಿದ್ದೆ. ಬಟ್ ಇದು ಇಷ್ಟು ಡೆವಲಪ್ ಆಗಿರಲಿಲ್ಲ ಆವಾಗ ಏರ್ಪೋರ್ಟು. ನಾನು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನಾನೇ ಅಬ್ಸರ್ವ್ ಮಾಡಿ ನೋಡ್ತಾಯಿದ್ದೀನಿ. ಒಂಥರ ನನಗೆ ಶಾಕ್ ಆಯಿತು, ಇಷ್ಟು ಚೆನ್ನಾಗಾಗಿದೆಯಾ ಡೆವಲಪ್ಮೆಂಟ್ ಮಾತ್ರ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಏರ್ಪೋರ್ಟ್ ನೋಡಂತೂ ನನಗೆ ಹ್ಯಾಪಿ. ಅಲ್ಲಿಂದ ನಾವು ಫುಲ್ಲು ಏರ್ಪೋರ್ಟೆಲ್ಲ ನಾವು ನೋಡಿಕೊಂಡು ಅಲ್ಲಿಂದ ಮತ್ತೆ ಎಕ್ಸಿಟ್ ರೋಟಿಗೆ ಬಂದ್ವಿ. ಅಲ್ಲಿ ಎಕ್ಸಿಟ್ ರೋಟಿಂದ ನಾವು ನಂದಿ ಹಿಲ್ಸ್ ರೋಡ್ಗೆ ಕನೆಕ್ಟ್ ಆದ್ವಿ. ಆದಷ್ಟು ಒಂದು 5:30 ಒಳಗಡೆ ನಾವು ಎಕ್ಸಿಟ್ ರೋಟು ಕನೆಕ್ಟ್ ಆಗಿಬಿಟ್ಟು ಡೈರೆಕ್ಟ್ ನಂದಿ ಹಿಲ್ಸ್ ರೋಡು ಕನೆಕ್ಟ್ ಆಗಿಬಿಟ್ವಿ. ಆಲ್ಮೋಸ್ಟ್ ಆಲ್ರೆಡಿ 5:30ಗೆ ಬೆಳಕಾಗೋಗ್ಬಿಟ್ಟಿತ್ತು. ನೋಡಿ ಇಲ್ಲಿ ಎಷ್ಟು ಫಾಗ್, 5:30 ಕೂಡ ಎಷ್ಟು ಫಾಗ್ ಇದೆ. ನಾನು ನಂದಿ ಹಿಲ್ಸ್ಗಿದ್ದು 4th ಟೈಮ್ ಹೋಗ್ತಾ ಇರೋದು. ಬಟ್ ಆದರೂ ಕೂಡ ಇಷ್ಟು ಫಾಗ್ ನಾನು ಯಾವತ್ತೂ ನೋಡಿಲ್ಲ. ಅಷ್ಟು ಚೆನ್ನಾಗಿತ್ತು ನನಗೆ ನಂದಿ ಹಿಲ್ಸ್ ಟ್ರಿಪ್ ಇದು. ಮುಂದೆ ನೋಡಿ ಎಷ್ಟು ಚೆನ್ನಾಗಿರೋ ಫಾಗ್ ನಾನು ತೋರಿಸ್ತೀನಿ ಅದನ್ನೆಲ್ಲನೂ ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್. ಆ್ಯಕ್ಚುಲಿ ಫಾಗ್ ಎಂಟ್ರಿ ಕೂಡ ಅದು ಗ್ರೀನರಿ ಮಧ್ಯ ನಾವು ಆ ಫಾಗ್ ನೋಡೋಕ್ಕೆ ಕಣ್ಣು ತುಂಬ್ಕೊಳ್ಳೋಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗಂತೂ ಸಿಕ್ಕಾಬಡೆ ಇಷ್ಟ. ನಾನು 4th ಟೈಮ್ ಹೋಗಿರೋ ನಾನು ಈ ರೇಂಜ್ ಫಾಗ್ ನೋಡಿಲ್ಲ. ನಮಗೆ ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದು ಘಾಟ್ ಸೆಕ್ಷನ್ ಥರ ಇದೆಯಲ್ವ, ಬೆಟ್ಟ ಹತ್ತೋದು. ಸೊ ಅದಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ಸ್ಪೀಡಾಗಿ ಫಾರ್ವರ್ಡ್ ಮಾಡಿದ್ದೀನಿ ನಾನು ವೀಡಿಯೋ, ಬಿಕಾಸ್ ಅದನ್ನೆಲ್ಲ ಲೆಂತಿ ಮಾಡಿದ್ರೆ ನನಗೆ ತುಂಬ ಜಾಸ್ತಿ ವೀಡಿಯೋ ಹೋಗುತ್ತೆ ಅಂದ್ಬಿಟ್ಟು ನಾನು ಲೆಂತಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಫಾಗ್. ಅದು ಸರ್ ಫಸ್ಟ್ ಟೈಮು ನಂದಿ ಹಿಲ್ಸಿಗೆ ಬರ್ತಾ ಇರೋದು, ಏನು ಅನಿಸ್ತಾ ಇದೆ? ತುಂಬ ಖುಷಿಯಾಗಿದೆ ನಮ್ಮ ಮನೆಗೆ. ಫಸ್ಟ್ ಟೈಮ್ ತಾನೇ ಇಲ್ಲಿ ಬರ್ತಾ ಇರೋದು ನಂದಿ ಹಿಲ್ಸಿಗೆ? ಹೌದು. ನಾನಿದು 4th ಟೈಮ್ ನಾನು ನಂದಿ ಹಿಲ್ಸಿಗೆ ಬರ್ತಾ ಇರೋದು. ಗಾಳಿ ಇದೆ, ಮೇ ಬಿ ವಾಯ್ಸ್ ಕೇಳಿಸಲ್ಲ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಘಾಟ್ ಸೆಕ್ಷನ್ ಥರ ಇದೆ, ಬಟ್ ಹೋಗ್ತಾ ಇದ್ದೀವಿ.
ಇವನು ನನ್ನ ಬೆಸ್ಟ್ ಫ್ರೆಂಡ್ ಬಾಬು ಅಂತ. ನಾನು ಎಲ್ಲೇ ಟ್ರಿಪ್ಪಿಗೆ ಹೋದರೂ ನಾನು ಇವನ ಜೊತೆನೇ ಹೋಗೋದು, ಬಿಕಾಸ್ ಸೇಫಾಗಿ ಓಡಿಸ್ತಾನೆ ಗಾಡಿನ. ಹಾಗಾಗಿ ಇವ್ನು ಆಲ್ರೆಡಿ ನಾವು ವ್ಲಾಗಲ್ಲಿ ನೋಡಿರ್ತಾರೆ, ಅಲೆಕ್ಸಾ ವರ್ಸಸ್ ಬಾಬು ಅಂತ. ನೋಡಿಲ್ಲ ಅಂದರೆ ಇವಾಗ ಹೋಗಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಸಿಗುತ್ತೆ ವ್ಲಾಗ್. ನಾವಿದು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಂಥ ಹೋಗುವಾಗ ಮಾಡಿದ ವಿಡಿಯೋ. ಆವಾಗ ಲೈಟಾಗಿತ್ತು ಫಾಗು. ಹೋಗ್ತಾ ಹೋಗ್ತಾ ನೋಡ್ಕೊಳ್ಳಿ, ನಮಗೆ ರೋಡೇ ಕಾಣಿಸೋದಿಲ್ಲ, ಆ ರೇಂಜಿಗೆ ಫಾಗ್ ಇರುತ್ತೆ. ನಾನು ಇಷ್ಟು ಫಾಗ್ ನಾನು ಯಾವತ್ತೂ ನೋಡಿಲ್ಲ, ಬಿಕಾಸ್ ಅಲ್ಲಿ ಮಳೆ ಕೂಡ ಬರ್ತಾಯಿತ್ತು, ಮಳೆ ಜೊತೆಗೆ ಫಾಗ್ ಇತ್ತು. ದಿ ಬೆಸ್ಟ್ ಟ್ರಿಪ್ ಇದು ಅಂತ ಹೇಳ್ಬೋದು ನಾನು. ಎಷ್ಟು ಜನ ಕ್ರೌಡು ಇದ್ರೂ ಅಷ್ಟು ಜನ ಫಾಗಲ್ಲೂ ಕೂಡ ಗಾಡಿ ಓಡಿಸ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ನಾನೇನು ಸಜೆಸ್ಟ್ ಮಾಡೋದಂದರೆ ಟೂ ವೀಲರ್ ಹೋಗೋದೇ ಬೆಟರ್. ಏನಕ್ಕೆ ಆಲ್ಮೋಸ್ಟ್ ಟೂ ವೀಲರ್ ಹೋಗೋದು ಡೇಂಜರ್ ಅಂತ ಹೇಳ್ತಾರೆ, ಬಟ್ ನನ್ನ ಸಜೆಷನ್ ಏನಂದರೆ ನಾವು ಟೂ ವೀಲರಲ್ಲಿ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು, ಬಿಕಾಸ್ ಗ್ರೀನರಿ ಎಲ್ಲ ನಾವು ಈಸಿಯಾಗಿ ನೋಡ್ಬೋದು. ಫಾಗ್ ಕೂಡ ನಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಕಾರಲ್ಲಿ ಕೂತ್ಕೊಂಡು ನಾವೇನು ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಟೂ ವೀಲರಲ್ಲಿ ಹೋಯ್ತು ಅಂದರೆ ಇಮಿಡಿಯೇಟಾಗಿ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಫೋಟೋಸ್ ತೊಗೋಬೋದು, ವೀಡಿಯೋಸ್ ತೊಗೋಬೋದು. ಬಟ್ ಕಾರಲ್ಲಿ ಹೋಯ್ತು ಅಂದರೆ ಕಾರಲ್ಲಿ ಹೋಗಿದ್ರೆ ಅಲ್ಲಿ ಪಾರ್ಕ್ ಮಾಡೋಕ್ಕಾಗಲ್ಲ, ಎಲ್ಲೂ ಪಾರ್ಕ್ ಮಾಡೋಂಗಿಲ್ಲ ಕೂಡ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ಪಾರ್ಕ್ ಮಾಡಿದ್ರೆ ಆಪೋಸಿಟಿಂದ ಬರೋ ಗಾಡಿಗಳಿಗೆ ತೊಂದರೆ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಟೂ ವೀಲರಲ್ಲಿ ಹೋಗಿ ಸೇಫಾಗಿ ಬರೋದು ವಾಸಿ. ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ಒಳಗಡೆ. ಫಾಗ್ ಒಳಗಡೆನೆ ಹೆಂಗೂ ರೀಚ್ ಆಗಿಬಿಟ್ಟು ಸದ್ಯಕ್ಕೆ. ಫಸ್ಟ್ ಟೈಮ್ ಆ್ಯಕ್ಚುಲಿ 4th ಟೈಮ್ ಬರ್ತಾ ಇರೋದಾದ್ರೂ ಫಾಗಲ್ಲಿ ಫಸ್ಟ್ ಟೈಮ್ ಇಷ್ಟು ಫಾಗಲ್ಲಿ ಬರ್ತಾ ಇರೋದು ನಾನು. ಆಗೋಬೇಕು ಅನಿಸುತ್ತೆ ಮೋಸ್ಟ್ಲಿ. ನಂದಿ ಹಿಲ್ಸಲ್ಲಿ ಇವಾಗ ಏನೊಂದು ಹೊಸದು ಮಾಡಿದ್ದಾರೆ ಅಂದರೆ ಅಲ್ಲೆಲ್ಲೂ ಕಸ ಪ್ಲಾಸ್ಟಿಕ್ ಎಲ್ಲ ಏನೂ ಹಾಕೋಂಗಿಲ್ಲ. ಅದಕ್ಕೆ ಪ್ರತಿಯೊಂದು ಕಡೆಯೂ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನೀವೆಲ್ಲ ಎನ್ವಿರಾನ್ಮೆಂಟ್ನ ಚೆನ್ನಾಗಿ ನೋಡ್ಕೋಬೇಕಂತ ಹೇಳ್ಬೋದು, ಬಿಕಾಸ್ ಎಲ್ಲ ಕಡೆ ಪ್ಲಾಸ್ಟಿಕ್ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಹಂಗಾಗಿ ನಾವು ಹಂಗೆ ಮೆಟ್ಲತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಗೆ ನಾನು ವೀಡಿಯೋ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ, ಬಿಕಾಸ್ ನಾನು ವೀಡಿಯೋ ಮಾಡ್ತಾಯಿದ್ರೆ ನನಗೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಕ್ಕಾಗಲ್ಲ, ಸಫಕೇಟ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ನನ್ನ ಫ್ರೆಂಡ್ ಕೈಲಿ ವೀಡಿಯೋ ಮಾಡಿ ಅಂತ ಕೊಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ನಾನು ಏನೇನೋ ಕೇಳ್ತಿದ್ದಾರೆ ಕ್ವಶನ್ಸು, ನಾನು ಯಾವುದೂ ಆನ್ಸರ್ ಹೇಳ್ತಿಲ್ಲ. ನಾನು ಏನು 4th ಟೈಮು 5th ಟೈಮು ಅಂತ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಟ್ರಿಪ್ಪಲ್ಲಿ. ಈ ವ್ಲಾಗಲ್ಲಿ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಏನೇನು ಅಂತೆಲ್ಲ ಹಾಕಲ್ಲ, ಜಸ್ಟ್ ಬರೀ ಜರ್ನಿ ಮಾತ್ರ ಹಾಕಿದ್ದೀನಿ. ಏನಂದರೆ ಟೂ ವೀಲರ್ ಹೋಗೋದು ಸ್ಟಾರ್ಟಿಂಗ್ ಹೋಗಿ ರೀಚ್ ಆಗೋವರೆಗೂ ನಾನು ಈ ವ್ಲಾಗ್ ಹಾಕಿದ್ದೀನಿ. ಏನಕ್ಕೆ ಅಂದರೆ ಅಲ್ಲಿ ಏನೇನು ಎಂಜಾಯ್ ಮಾಡಿದ್ವಿ ಅಂತ ಆ ವ್ಲಾಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿ ಏನೇನು ಎಂಜಾಯ್ ಮಾಡಿದ್ವಿ, ಏನೇನೆಲ್ಲ ಡ್ಯಾನ್ಸ್ ರೀ ಎಲ್ಲ ನಮ್ಮನ್ನ ನೋಡಿ ನಗ್ತಾಯಿದ್ರು, ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.